ಶ್ರೀ ಸಾಯಿ ಸಚ್ಚರಿತ್ರೆ 30ನೇ ಅಧ್ಯಾಯ. ವಾಣಿಯ ಕಾಕಾಜಿ ವೈದ್ಯ, ಮುಂಬಯಿ ರಾಮಲಾಲ. ಶಾಂತಿ ಸಾಗರರು ಭಕ್ತಪಾಲರರು ಆದ ಸಾಯಿ ಅವರಿಗೆ ಪ್ರಣಾಮ. ಅವರ ದರ್ಶನ ಮಾತ್ರದಿಂದಲೇ ಸಂಸಾರ ಸಾಗರದ ಎದುರಿಕೆ ನಾಶವಾಗಿ ನಮ್ಮ ವಿಪತ್ತುಗಳೆಲ್ಲವೂ ದೂರವಾಗುತ್ತದೆ. ಅವರ ಮೂಲತಃ ನಿರ್ಗುಣರು. ಭಕ್ತರಿಗೋಸ್ಕರ ಅವರಿಗೆ ರೂಪ ತಾಳಿದರು. ತಮ್ಮ ಭಕ್ತರಿಗೆ ಆತ್ಮಜ್ಞಾನವನ್ನು ಕೊಡುವುದೇ ಸಂತರ ಧ್ಯೇಯ. ಆದರೆ ಸಾಯಿಬಾಬಾ ಅವರಿಗೆ ಈ ಧ್ಯೇಯ ಸ್ವಾಭಾವಿಕವಾದಿತ್ತು. ಅವರ ಪಾದಗಳಲ್ಲಿ ಆಶ್ರಯ ಪಡೆದವರ ಕಷ್ಟಗಳೆಲ್ಲವೂ ದೂರವಾಗುತ್ತಿದ್ದವು. ಅನೇಕರು ಬಾಬಾ ಅವರನ್ನು ಸ್ಮರಿಸಿಕೊಂಡು ಅನೇಕ ಕಡೆಗಳಿಂದ ಬಂದು ಅವರ ಸಮ್ಮುಖದಲ್ಲಿ ಧರ್ಮ ಗ್ರಂಥಗಳನ್ನು ಪಾರಾಯಣ ಮಾಡುತ್ತಿದ್ದರು. ಗಾಯತ್ರಿ ಮಂತ್ರವನ್ನು ಜಪಿಸುತ್ತಿದ್ದರು. ಗುಣಹೀನರಾಗಿದ್ದಾಗ ನಮಗೆ ಭಕ್ತಿಯೇ ಗೊತ್ತಿರುವುದಿಲ್ಲ. ಇತರರು ಕೈ ಬಿಟ್ಟರೂ ಸಹ ಸಾಯಿಬಾಬಾ ಅವರು ನಮ್ಮ ಕೈ ಬಿಡುವುದಿಲ್ಲ ಎಂಬುದು ನಮಗೆ ತಿಳಿದಿದೆ. ಅವರ ದಯೆಯನ್ನು ಪಡೆದವರು ವಿಚಾರ, ವಿವೇಕ ಎಂಬ ಜ್ಞಾನ ಸಂಪಾದನೆ ಮಾಡುತ್ತಾರೆ. ಸಾಯಿಬಾಬಾ ಅವರಿಗೆ ಭಕ್ತರ ಬಯಕೆಗಳು ತಿಳಿದಿವೆ. ಅದನ್ನವರು ಕೈಗೂಡಿಸುತ್ತಾರೆ. ಆದುದರಿಂದ ನಾವು ಅವರನ್ನು ಪ್ರಾರ್ಥಿಸಿ ಅವರ ಮುಂದೆ ಧ್ಯಾನಾಸೀನರಾಗೋಣ. ತಮ್ಮ ತಪ್ಪುಗಳೆಲ್ಲವನ್ನು ಕ್ಷಮಿಸಿ ನಮ್ಮನ್ನು ಅವರು ಪ್ರೇಮದಿಂದ ಮುಕ್ತ ಮಾಡಲಿ. ಬಾಬಾ ಅವರನ್ನು ಪ್ರಾರ್ಥಿಸಿದರೆ ಅವರ ದಯೆಯಿಂದ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗುವು. ದಯಾಸಾಗರರಾದ ಶ್ರೀ ಸಾಯಿಬಾಬಾ ತಮ್ಮನ್ನು ಅನುಗ್ರಹಿಸಿದ್ದುದರ ಫಲವೇ ಶ್ರೀ ಸಾಯಿ ಸಚ್ಚರಿತೆ ಎಂದು ಹೇಳಿದ್ದಾರೆ. ಶ್ರೀ ಹೇಮಾಂಡ ಪಂಥ ಇಲ್ಲದಿದ್ದರೆ ತಮಗೆ ಇಂಥ ಕಾರ್ಯವನ್ನು ಕೈಗೊಳ್ಳುವ ಯೋಗ್ಯತೆ ಇರಲಿಲ್ಲ. ಅವರು ಒಪ್ಪಿಕೊಂಡಿದ್ದಾರೆ. ಆದರೆ ಸಾಯಿಬಾಬಾ ಅವರೇ ಸಮಸ್ತ ಹೊಣೆಯನ್ನು ಒತ್ತಿದ್ದರಿಂದ ಅವರಿಗೆ ಕಾರ್ಯದ ಭಾರವೇ ಗೊತ್ತಾಗಲಿಲ್ಲ. ಕಷ್ಟಪಡಬೇಕಾಗಿಲ್ಲ. ಶಕ್ತಿಯುತವಾದ ಜ್ಞಾನ ಜ್ಯೋತಿಯು ನುಡಿ ಮತ್ತು ಲೇಖನಿಯನ್ನು ಪ್ರೇರೇಪಿಸುತ್ತಿರುವಾಗ ಅನುಮಾನಕ್ಕೆ ಆಸ್ಪದವಿಲ್ಲ. ಶ್ರೀ ಸಾಯಿಬಾಬಾ ಅವರು ಹೇಮಾಂಡ ಪಂಥರ ಸೇವೆಯನ್ನು ಪುಸ್ತಕ ರೂಪದಲ್ಲಿ ಪಡೆದರು. ಅದು ಅವರ ಪೂರ್ವಜನ್ಮದ ಪುಣ್ಯ ವಿಶೇಷವೇ ಸರಿ. ಈ ಕೆಳಗಿನ ಕಥೆಯ ಬರೀ ಕಥೆಯಲ್ಲ, ಅಮೃತ. ಇದನ್ನು ಸ್ವಾದಿಸುವವರಿಗೆ ಸಾಯಿಬಾಬಾ ಅವರ ದಿವ್ಯ ಶಕ್ತಿ, ಮಹತ್ವ ಮತ್ತು ಸರ್ವಜ್ಞತೆ ಅರ್ಥವಾಗುವುವು. ವಾದ ಮಾಡಿಚ್ಛಿಸುವವರು ಈ ಕಥೆಯನ್ನು ಓದಿದ್ದು ಇರುವುದೇ ಮೇಲು. ಇಲ್ಲಿ ಬೇಕಾಗಿರುವುದು ತರ್ಕವಲ್ಲ, ನಿಶ್ಚಲ ಭಕ್ತಿ ಮತ್ತು ದೃಢ ವಿಶ್ವಾಸ. ಯಾರು ಸಂತರ ಭಕ್ತರೋ ಅಂಥವರಿಗೆ ಈ ಕಥೆ ಪ್ರಿಯವೆನಿಸುತ್ತದೆ. ಇತರರಿಗೆ ಅದು ಕಟ್ಟು ಕಥೆಯಂತೆ ತೋರುತ್ತದೆ. ವಾಣಿಯ ಕಾಕಾಜಿಯ ವೈದ್ಯ. ನಾಸಿಕ ಜಿಲ್ಲೆಯ ವಾಣಿಯ ಕಾಕಾಜಿ ವೈದ್ಯರಿಬ್ಬರಿದ್ದರು. ಅವರು ಅಲ್ಲಿಯೇ ಸಪ್ತಶೃಂಗಿಯ ದೇವತೆಯ ಆರಾಧಕರಾದರು. ಅವರಿಗೆ ಕಷ್ಟಗಳ ಮೇಲೆ ಕಷ್ಟಗಳು ಬಂದು ಮನಸ್ಸು ಸ್ಥಿಮಿತದಲ್ಲಿ ಇರಲಿಲ್ಲ. ಒಂದು ದಿನ ಸಂಜೆ ದೇವತೆಯ ಗುಡಿಗೆ ಹೋಗಿ ತಮ್ಮ ಚಿಂತೆಯನ್ನು ಹೋಗಲಾಡಿಸಿ ಮನಸ್ಸಿಗೆ ಶಾಂತಿ ದೊರಕಿಸೆಂದು ಅವರಿಗೆ ದೇವಿಗೆ ಪ್ರಾರ್ಥಿಸಿದರು. ದೇವತೆಯು ಅವರ ಭಕ್ತಿಗೆ ಮೆಚ್ಚಿ ಅದೇ ರಾತ್ರಿ ಅವರ ಸ್ವಪ್ನದಲ್ಲಿ ಗೋಚರವಾಗಿ ನೀನು ಬಾಬಾ ಅವರಿಗೆ ಹೋಗಿ ಶಾಂತಿ ದೊರೆಯುತ್ತದೆ ಎಂಬ ಹೇಳಿದರು. ಈ ಬಾಬಾ ಯಾರು ಎಂದು ಕೇಳುವಷ್ಟರಲ್ಲಿ ಅವರು ಎಚ್ಚೆತ್ತರು. ನಂತರ ಬಾಬಾ ಎಂದರೆ ತ್ರಯಂಬೇಶ್ವರ ಎಂದು ಭಾವಿಸಿ ಅವರು ಅಲ್ಲಿಗೆ ಹೋಗಿ 10 ದಿನಗಳವರೆಗೂ ನೆಲೆಸಿದರು. ಅಲ್ಲಿರುವಾಗ ಪ್ರತಿದಿನವೂ ಸ್ನಾನ ಮಾಡಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡುತ್ತಿದ್ದರು. ಆದರೂ ಶಾಂತಿ ದೊರೆಯಲಿಲ್ಲ. ಅನಂತರ ತಮ್ಮ ಊರಿಗೆ ಮರಳಿ ಬಂದು ಪುನಃ ದೇವತೆಯನ್ನು ಪ್ರಾರ್ಥಿಸಿದರು. ಅದೇ ರಾತ್ರಿ ಆ ದೇವತೆ ಮತ್ತೆ ಕನಸಿನಲ್ಲಿ ಕಾಣಿಸಿಕೊಂಡು ತ್ರಯಂಬೇಶ್ವರಕ್ಕೆ ಏಕೆ ಹೋದೆ? ನಾನು ಹೇಳಿದ್ದು ಬಾಬಾ ಅವರಲ್ಲಿಗೆ, ಅಂದರೆ ಶಿರಡಿಯ ಶ್ರೀ ಸಾಯಿಬಾಬಾ ಎಂದು ಹೇಳಿ ಆದಳು. ಶಿರಡಿಗೆ ಹೇಗೆ ಹೋಗುವುದು, ಅವರನ್ನು ಸಂಧಿಸುವುದು ಹೇಗೆ ಎಂಬುದು ಅವರಿಗೆ ಸಮಸ್ಯೆಯಾಯಿತು. ಯಾರಿಗಾದರೂ ಸಂತರ ದರ್ಶನ ಪಡೆಯಬೇಕೆಂಬ ಬಯಕೆ ಸಂತರೇಕೆ? ದೇವರೇ ಅವರ ಬಯಕೆಯನ್ನು ಕೈಗೂಡಿಸುವವನು. ನಿಜವಾಗಿ ನೋಡಿದರೆ ಸಂತರು ಪರಮಾತ್ಮನು ಇಬ್ಬರು ಒಂದೇ. ಇಬ್ಬರಲ್ಲೂ ಸ್ವಲ್ಪವೂ ಭೇದವಿಲ್ಲ. ಯಾರಾದರೂ ತಾವೇ ಹೋಗಿ ಸಂತರ ದರ್ಶನ ಪಡೆಯುತ್ತೇವೆಂದರೆ ಅದು ಆತ್ಮ ಪ್ರಶಂಸೆಯೇ, ಬೇರೆ ಏನೂ ಅಲ್ಲ. ಸಂತರು ಇಚ್ಛಿಸಿದ್ದಲ್ಲಿ ಯಾರು ತಾನೇ ಅವರನ್ನು ಕಾಣಲು ಸಾಧ್ಯ? ಸಂತರನ್ನು ಕಾಣಬೇಕೆಂಬ ಬಯಕೆ ಹೆಚ್ಚಾದರೆ ಅವನಲ್ಲಿ ಭಕ್ತಿ, ಶ್ರದ್ಧೆ ಮತ್ತಷ್ಟು ಹೆಚ್ಚಿ ಅವನ ಬಯಕೆ ಈಡೇರುತ್ತದೆ. ನಮ್ಮ ಮನೆಗಳಿಗೆ ಯಾರನ್ನಾದರೂ ಆಮಂತ್ರಿಸಿದರೆ ಅವರ ಸ್ವಾಗತಕ್ಕೆ ನಾವು ಎಲ್ಲವನ್ನು ಹಾನಿ ಮಾಡಿಕೊಂಡಿರುವಂತೆ ಹಾಗೆ ಕಾಕಾಜಿ ವೈದ್ಯರ ಬರುವಿಗಾಗಿ ಶಿರಡಿಯಲ್ಲಿ ಎಲ್ಲರೂ ಸಿದ್ಧವಾಗಿತ್ತಿತ್ತು. ಶ್ಯಾಮ ಅವರ ಅರಿಕೆಗಳು. ಕಾಕಾಜಿಯವರು ಈ ರೀತಿ ಯೋಚಿಸುತ್ತಿರುವಾಗ ಅವರನ್ನು ಶಿರಡಿಗೆ ಕರೆದುಕೊಂಡು ಹೋಗಲೋಸ್ಕರವೇ ಅಪರಿಚಿತನೊಬ್ಬನು ಅವರ ಮನೆಗೆ ಬಂದನು. ಅವರೇ ಬಾಬಾ ಅವರ ಪರಮಭಕ್ತ ಶ್ಯಾಮ. ಅವರು ಈ ಸಮಯಕ್ಕೆ ಸರಿಯಾಗಿ ಕಾಕಾಜಿಯವರ ಮನೆಗೆ ಹೇಗೆ
ಬಂದೆಂಬುದನ್ನು ಈಗ ನೋಡೋಣ. ಚಿಕ್ಕನಿನಿಂದಲೇ ಶ್ಯಾಮ ಅವರಿಗೆ ಬಹಳ ಜ್ವರ ಬಂದಾಗ ಅವರ ತಾಯಿಯ ಮಗನಿಗೆ ಗುಣವಾಗಲಿ ಎಂದು ತಮ್ಮ ಕುಲದೇವತೆಯಾದ ಸಪ್ತಶೃಂಗಿಗೆ ಅರಿಕೆಯನ್ನು ಒತ್ತಿದರು. ಅಂದರೆ ಜೊತೆಯಲ್ಲಿ ಮಗನನ್ನು ಕರೆದುಕೊಂಡು ಬಂದು ದೇವಿಯ ಪಾದಗಳಿಗೆ ಅರ್ಪಿಸಿ ಸೇವೆ ಮಾಡುತ್ತೇನೆಂದು ಬೇಡಿಕೊಂಡಿದ್ದಳು. ಕೆಲವು ದಿನಗಳ ಮೇಲೆ ಅವರಿಗೆ 2 ಸ್ತನಗಳಲ್ಲಿ ರೋಗವಾಗಿ ಬಹಳ ನೋವನ್ನು ಅನುಭವಿಸಿದರು. ಆಗ ಅವರು ಸಪ್ತಶೃಂಗಿಗೆ ಬೆಳ್ಳಿಯ ಸ್ತನಗಳನ್ನು ಮಾಡಿಸಿ ಅರ್ಪಿಸುವೆನೆಂದು ಬೇಡಿಕೊಂಡಿದ್ದರು. ಆದರೆ ಈ 2 ಅರಿಕೆಗಳನ್ನು ಪೂರೈಸಲಿಲ್ಲ. ಕಡೆಗೆ ಅವರು ಮರಣಾವಸ್ಥೆಯಲ್ಲಿದ್ದಾಗ ಮಗ ಶ್ಯಾಮನನ್ನು ಕರೆದ ಈ ಅರಿಕೆಗಳನ್ನು ಪೂರೈಸಲು ಹೇಳಿ ಅವರಿಂದ ವಚನ ತೆಗೆದುಕೊಂಡು ಪ್ರಾಣ ಬಿಟ್ಟರು. ಕೆಲವು ದಿನಗಳ ನಂತರ ಶ್ಯಾಮ ಇದೆಲ್ಲವನ್ನು ಮರೆತು ಬಿಟ್ಟಿದ್ದರು. ಹೀಗೆ 30 ವರ್ಷ ಕಳೆದವು. ಆ ಕಾಲಕ್ಕೆ ಸರಿಯಾಗಿ ಪ್ರಸಿದ್ಧ ಜ್ಯೋತಿಷಿಯೊಬ್ಬರು ಶಿರಡಿಗೆ ಬಂದು ತಂಗಿದ್ದರು. ಅವರು ಹೇಳಿದ ಭವಿಷ್ಯವು ಶ್ರೀಮಾನ್ ಬೂಟಿ ಮತ್ತಿತರ ವಿಷಯದಲ್ಲಿ ನಿಜವಾಯಿತು. ಶ್ಯಾಮ ಅವರು ತಮ್ಮ ಬಾಪೂಜಿಯವರಿಗೆ, ಆ ಜ್ಯೋತಿಷ್ಯ ನಿಮ್ಮ ಹಣ ಸಪ್ತಶೃಂಗಿಗೆ 2 ಅರಿಕೆಗಳು ಸಲ್ಲಿಸುವೆನೆಂದು ನಿಮ್ಮ ತಾಯಿಗೆ ವಾಗ್ದಾನ ಮಾಡಿರುತ್ತಾರೆ. ಆದರೆ ಅವುಗಳನ್ನು ಇನ್ನೂ ಸಲ್ಲಿಸಲಿಲ್ಲ ಇದನ್ನು ಎಂದು ಹೇಳಿದರು. ಬಾಪೂಜಿ ಶ್ಯಾಮ ಅವರಿಗೆ ಈ ಬಗ್ಗೆ ತಿಳಿಸಿದರು. ಇನ್ನೂ ಕಾಲ ವಿಳಂಬ ಮಾಡುವುದು ಸರಿಯಲ್ಲ ಎಂದು ತಿಳಿದು ಶ್ಯಾಮ ಅಕ್ಕಸಾಲಿಗನ ಬಳಿ ಹೋಗಿ 2 ಬೆಳ್ಳಿಯ ಸ್ತನಗಳನ್ನು ಮಾಡಿಸಿದರು. ನಂತರ ತಮ್ಮ ಸಪ್ತಶೃಂಗಿಗೆ ಎಂದು ಭಾವಿಸಿದ್ದ ಬಾಬಾ ಹತ್ತಿರ ಹೋಗಿ ಅವುಗಳನ್ನು ಅವರ ಮುಂದಿಟ್ಟು ತಮ್ಮನ್ನು ಕೃತಾರ್ಥರನ್ನಾಗಿ ಮಾಡುವಂತೆ ಬೇಡಿದರು. ಆಗ ಬಾಬಾ ಅವರು, ನೀನೇ ಸ್ವತಃ ವಾಣಿಗೆ ಹೋಗಿ ಸಪ್ತಶೃಂಗಿಯ ದೇವಿಗೆ ಅವುಗಳನ್ನು ಅರ್ಪಿಸಿ ಬಾ ಎಂದರು. ಈ ರೀತಿ ಬಾಬಾ ಅವರ ಆಶೀರ್ವಾದವನ್ನು ಪಡೆದು ವಾಣಿಗೆ ಬಂದು ಅರ್ಚಕರನ್ನು ಹುಡುಕುತ್ತಾ ಕಾಕಾಜಿಗೆ ಕಡೆಗೆ ಬಂದರು. ಆಗ ಕಾಕಾಜಿಯವರು ಬಾಬಾ ಅವರನ್ನು ಕಾಣಬೇಕೆಂಬ ಕಳವಳ ಹೆಚ್ಚಾಯಿತು. ಆ ಸಮಯಕ್ಕೆ ಸರಿಯಾಗಿ ಶ್ಯಾಮ ತಮ್ಮ ಕಾರ್ಯಾರ್ಥವಾಗಿ ಅಲ್ಲಿಗೆ ಬಂದರು. ಕಾಕಾಜಿಯವರು ಶ್ಯಾಮ ಅವರ ಊರು, ಕುಲ ಮತ್ತು ಗೋತ್ರಗಳನ್ನು ವಿಚಾರಿಸಿ ನಂತರ ಅವರನ್ನು ಆನಂದದಿಂದ ತಬ್ಬಿಕೊಂಡರು. ಅವರ ಪ್ರೀತಿ ಚಿಮ್ಮಿತು. ಶ್ಯಾಮ ತಮ್ಮ ಅರಿಕೆ ಪೂರೈಸಿ ಪೂಜೆ ಮುಗಿದ ನಂತರ ಇಬ್ಬರಿಗೂ ಸಾಯಿಲೀಲಾ ಕುರಿತು ಮಾತನಾಡಿದರು. ನಂತರ ಇಬ್ಬರು ಶಿರಡಿಗೆ ಹೊರಟರು. ಮಸೂದಿ ತಲುಪಿದ ಕೂಡಲೇ ಕಾಕಾಜಿಯವರು ಬಾಬಾ ಅವರ ಪಾದಗಳಿಗೆ ನಮಸ್ಕರಿಸಿದರು. ದೇವತೆಯ ವಾಣಿಯಂತೆ ಬಾಬಾ ಅವರ ದರ್ಶನ ಪಡೆದ ಮರುಕ್ಷಣದಲ್ಲಿ ಅವರ ಮನಸ್ಸು ನೆಮ್ಮದಿ ಪಡೆಯಿತು. ಅವರು ಆನಂದ ಪರವಶರಾದರು. ಆಗ ಕಾಕಾಜಿ, ಇದೆಂತಹ ಅದ್ಭುತ ಶಕ್ತಿ! ಬಾಬಾ ಏನನ್ನು ಹೇಳಲಿಲ್ಲ, ಪ್ರಶ್ನೋತ್ತರಗಳಿಲ್ಲ, ಆಶೀರ್ವಾದ ಹೇಳಿಲ್ಲ, ಕೇವಲ ದರ್ಶನ ಮಾತ್ರದಿಂದಲೇ ನಮಗೆ ಇಷ್ಟು ಸಂತೋಷ ಆಯಿತು ಎಂದಿಕೊಂಡರು. ತಮ್ಮ ದೃಷ್ಟಿಯನ್ನು ಬಾಬಾ ಅವರು ಚರಣಗಳಲ್ಲಿ ಇಟ್ಟಿದ್ದರಿಂದ ಅವರೊಡನೆ ಏನು ಮಾತನಾಡಲೇ ಇಲ್ಲ. ಬಾಬಾ ಅವರು ಲೀಲೆಗಳನ್ನು ಕೇಳುತ್ತಾ ಆನಂದ ಪರವಶರಾದರು. ಬಾಬಾ ಅವರಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಹೊಂದಿ ಚಿಂತೆಯಿಂದ ಮುಕ್ತಿರಾಗಿ ಶಾಂತಿಯನ್ನು ಪಡೆದರು. ಶಿರಡಿಯಲ್ಲಿ 12 ದಿನಗಳ ಕಾಲ ಉಳಿದು ನಂತರ ಬಾಬಾ ಅವರ ಆಶೀರ್ವಾದ ಮತ್ತು ಊದಿಯನ್ನು ಪಡೆದು ಸ್ವಗ್ರಾಮಕ್ಕೆ ಹಿಂತಿರುಗಿದರು. ರಹತಾದ ಕುಶಾಲ್ ಬಾಬು. ಬೆಳಗಿನ ಜಾವದ ಕನಸು ಸಾಮಾನ್ಯವಾಗಿ ನನಸಾಗುವುದೆಂದು ಕೆಲವರ ನಂಬಿಕೆ. ಆದರೆ ಬಾಬಾ ಅವರ ಕನಸುಗಳಿಗೆ ಕಾಲದ ಪರಿಮಿತಿ ಇರಲಿಲ್ಲ. ಬಾಬಾ ಅವರು ಒಂದು ದಿನ ಕಾಕಾ ಸಾಹೇಬರನ್ನು ಕುರಿತು ರಹತಾದ ಕುಶಾಲ ಬಾಹು ಅವರನ್ನು ನೋಡಿ ಬಹು ದಿನಗಳಾದವು ಎಂದು ಹೇಳಿ ಅವರನ್ನು ಶಿರಡಿಗೆ ಕರೆತರುವಂತೆ ಆಜ್ಞಾಪಿಸಿದರು. ಅದರಂತೆ ಕಾಕಾ ಸಾಹೇಬರು ಟಾಂಗ ಮಾಡಿಸಿಕೊಂಡು ರಹತಕ್ಕೆ ಹೋಗಿ ಕುಶಾಲ್ ಬಾಹು ಅವರಿಗೆ ಬಾಬಾ ಅವರ ಸಂದೇಶ ತಿಳಿಸಿದರು. ಇದನ್ನು ಕೇಳಿದ ಕುಶಾಲ್ ಬಾಹು ಅಚ್ಚರಿಗೊಂಡು ಆಗ ತಾನೇ ಊಟ ಮಾಡಿ ಮಲಗಿದ್ದಾಗ ಬಾಬಾ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಶಿರಡಿಗೆ ಬಾ ಎಂದರು ಎಂದು ತಮಗೆ ಬಿದ್ದ ಕನಸನ್ನು ವಿವರಿಸಿದರು. ಕುದುರೆ ಇರಲಿಲ್ಲ. ಆದ್ದರಿಂದ ಬಾಬಾ ಅವರಿಗೆ ತಿಳಿಸಿ ಬರಲು ನನ್ನ ಮಗನನ್ನು ಕಳಿಸಿದ್ದೇನೆ ಎಂದು ಹೇಳಿದರು. ದೀಕ್ಷಿತರು ನಿಮ್ಮನ್ನು ಕರೆದುಕೊಂಡು ಹೋಗಲುಗೋಸ್ಕರವೇ ನಾನು ಈಗ ಬಂದಿದ್ದೇನೆ ಎಂದರು. ನಂತರ ಇಬ್ಬರು ಶಿರಡಿಗೆ ಬಂದರು. ಪಂಜಾಬಿ ರಾಮಲಾಲ. ಒಂದು ಸಾರಿ ಮುಂಬಯಿಯ ಪಂಜಾಬಿ ಬ್ರಾಹ್ಮಣರಾದ ರಾಮಲಾಲರಿಗೆ ಬಾಬಾ ಅವರನ್ನು ಕನಸಿನಲ್ಲಿ ಕಾಣಿಸಿಕೊಂಡರು. ಅವರಿಗೆ ಶಿರಡಿಗೆ ಬರುವಂತೆ ಹೇಳಿದರು. ಬಾಬಾ ಅವರು ಅವರಿಗೆ ಸತ್ಪುರುಷರಂತೆ ಕಾಣಿಸಿಕೊಂಡರು. ಅವರಿಗೆ ಹೋಗಲು ಇಚ್ಛೆಯಾಯಿತು. ಆದರೆ ಎಲ್ಲಿಗೆ ಹೋಗಬೇಕೆಂಬುದು ತಿಳಿದಾಯಿತು. ಯಾರು ದರ್ಶನಕ್ಕೆ ಆಹ್ವಾನಿಸುತ್ತಾರೆಯೋ ಅವರು ಎಲ್ಲವನ್ನು ಸಜ್ಜುಗೊಳಿಸುತ್ತಾರಷ್ಟೇ. ಇಲ್ಲಿಯೂ ಸಹ ಅದೇ ರೀತಿಯಾಯಿತು. ಅದೇ ದಿನ ಮಧ್ಯಾಹ್ನ ಒಂದು ಅಂಗಡಿಯಲ್ಲಿ ಇದ್ದ ಬಾಬಾ ಅವರ ಫೋಟೋ ರಾಮಲಾಲ ನೋಡಿದರು. ಫೋಟೋ ಕನಸಿನಲ್ಲಿ ಕಾಣಿಸಿಕೊಂಡ ಸತ್ಪುರುಷರನ್ನು ಹೋಲುತ್ತಿತ್ತು. ಈ ಬಗ್ಗೆ ವಿವರಿಸಿದಾಗ ಆ ಫೋಟೋ ಶಿರಡಿಯ ಶ್ರೀ ಸಾಯಿಬಾಬಾ ಅವರದೆಂದು ಗೊತ್ತಾಗಲು ಮರುದಿನವೇ ರಾಮಲಾಲ ಶಿರಡಿಗೆ ಪ್ರಯಾಣ ಮಾಡಿದರು. ನಂತರ ಕೊನೆಯವರೆಗೂ ಅವರು ಶಿರಡಿಯಲ್ಲೇ ವಾಸ ಮಾಡಿದರು. ಈ ರೀತಿ ಬಾಬಾ ತಮ್ಮ ಭಕ್ತರನ್ನು ಶಿರಡಿಗೆ ಬರಮಾಡಿಕೊಂಡು ಅವರವರ ಬಯಕೆಗಳನ್ನು ಈಡೇರಿಸುತ್ತಿದ್ದರು. ಶ್ರೀ ಸಾಯಿ ಪ್ರಣಾಮ. ಶ್ರೀ ಸಾಯಿ ಸಚ್ಚರಿತ್ರೆ 30ನೇ ಅಧ್ಯಾಯ ಮುಕ್ತಾಯವಾಯಿತು.